ಶ್ರೀಗುರುಭ್ಯೋ ನಮಃ ಹರಿ ಓಂ. ಓಂ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ. ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಯವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ 2026ನೇ ಇಸ್ವಿ ಜನವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಮೃಗಶಿರ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರಾ ನಕ್ಷತ್ರ 1-2-3-4ನೇ ಪಾದ, ಹಾಗೆ ಪುನರ್ವಸು ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಮತ್ತು ವಿಶೇಷವಾಗಿ ನಕ್ಷತ್ರ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡೋಣ. ಗ್ರಹ ಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಲ್ಲಿ ಆರಂಭದ ದಿವಸದಿಂದನೇ ಗುರು ಇದ್ದಾನೆ. ಯಾಕಂದರೆ ಜನವರಿ ತಿಂಗಳು ಅಂತಂದರೆ ಆಂಗ್ಲ ವರ್ಷದಲ್ಲಿ ಒಂದು ಮೊದಲನೇ ತಿಂಗಳು. ಹಾಗಾಗಿ ರಾಶಿಯಲ್ಲಿರುವಂತಹ ಗುರು ಬಹಳ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ಇನ್ನು ತೃತೀಯ ರಾಶಿಯಲ್ಲಿ ಕೇತು, ಇನ್ನು 12, 14, 15ನೇ ತಾರೀಕು ಅನಂತರದಲ್ಲಿ ರವಿ, ಬುಧ, ಶುಕ್ರ, ಕುಜರೆಲ್ಲ ಅಷ್ಟಮಕ್ಕೆ ಹೋಗಿಬಿಡ್ತಾರೆ. ಹಾಗಾಗಿ ಮಿಥುನ ರಾಶಿಯವರು ಅದರ ಪೂರ್ವದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಿರೋ ಆದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಅನಂತರ ಭಾಗ್ಯದಲ್ಲಿ ರಾಹು, ಹಾಗೆ 10ನೇ ರಾಶಿಯಲ್ಲಿ ಶನಿ, ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ. ನೋಡಿ, ಜನವರಿ ತಿಂಗಳಲ್ಲಿ ಹಬ್ಬ ಹರಿದಿನಗಳು ಏನಪ್ಪ ಅಂತಂದರೆ ವಿಶೇಷವಾಗಿ ಪುಷ್ಯ ಮಾಸ ಹಾಗೆ ಮುಂದುವರೆದಿರುತ್ತದೆ. ಇನ್ನು ಧನುರ್ಮಾಸವೂ ಕೂಡ ಅದೇ ತರಹ ಮುಂದುವರೆದಿರುವಂಥದ್ದು. 1ನೇ ತಾರೀಕಿಗೆ ಪ್ರದೋಷ ಅಂಥೇಳಿ, ಹಾಗೆ 2ನೇ ತಾರೀಕಿಗೆ ಶಾಕಂಭರಿ ವ್ರತ ಅಂಥೇಳಿ ವಿಶೇಷವಾಗಿ. ಅನಂತರ 3ನೇ ತಾರೀಕಿಗೆ ಹುಣ್ಣಿಮೆಯೂ ಕೂಡ ಇದೆ. ಬನದ ಹುಣ್ಣಿಮೆ, ಬನಶಂಕರಿಯನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹಾಗೆ 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 7ನೇ ತಾರೀಕಿಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ, 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ ಮತ್ತು ಧನುರ್ಮಾಸದ ಪೂಜೆ ಸಮಾಪ್ತಿಯಾಗುವಂಥದ್ದು. ಹಾಗೆ 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ, ಬಹಳ ಮುಖ್ಯವಾಗಿ ಉತ್ತರಾಯಣ ಪುಣ್ಯಕಾಲ. ಹಾಗೆ ಭೋಗಿ ಹಬ್ಬವನ್ನು ಕೂಡ 14ನೇ ತಾರೀಕಿಗೆ ಹಾಕಿದ್ದಾರೆ. ಹಾಗೆ ಮಹಾಪ್ರದೋಷ 16ನೇ ತಾರೀಕಿಗೆ, 18ನೇ ತಾರೀಕಿಗೆ ಅವರಾತ್ರಿ ಅಮಾವಾಸ್ಯೆ ಹೇಳುವಂಥದ್ದಿದೆ. ಇನ್ನು 20ನೇ ತಾರೀಕಿಗೆ ವಾಸವಿ ಅಗ್ನಿಕುಂಡ ಪ್ರವೇಶ ಮಾಡಿರುವಂಥದ್ದು, ಅಗ್ನಿ ಪ್ರವೇಶ ಮಾಡಿರುವಂಥದ್ದು. 22ನೇ ತಾರೀಕಿಗೆ ಕುಂದ ಚತುರ್ಥಿ ಅಂತ, 24ಕ್ಕೆ ವಿಶೇಷವಾಗಿ 24 ಕುಮಾರ ಷಷ್ಠಿ, 25ಕ್ಕೆ ರಥಸಪ್ತಮಿ, 27ಕ್ಕೆ ಮಧ್ವನವಮಿ, 21 ಸರ್ವೇಶಾಂ ಏಕಾದಶಿ, ಮಹಾಪ್ರದೋಷ 30ನೇ ತಾರೀಕು. ಹೀಗೆ ಒಂದು ಹಂತಕ್ಕೆ ಹಬ್ಬ ಹರಿದಿನಗಳೇ ಇದೆ. ಆದರೂ ಕೂಡ ನೋಡಿ, ಧನುರ್ಮಾಸ ಹೇಳುವಂಥದ್ದು 13, 14ಕ್ಕೆಲ್ಲ ಮುಗಿದು ಹೋಗಿಬಿಡುತ್ತೆ ಧನುರ್ಮಾಸದ ಒಂದು ಪೂಜೆ ಪುನಸ್ಕಾರಗಳು. ಮತ್ತು 15ನೇ ತಾರೀಕಿಗೆ ಬಹಳ ವಿಶೇಷವಾದಂತಹ ಸಂಕ್ರಾಂತಿ, ಅದರಲ್ಲೂ ಕೂಡ ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ಕರೀತೇವೆ. ಇಂತಹ ಉತ್ತರಾಯಣ ಪುಣ್ಯಕಾಲದಲ್ಲಿ ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರವನ್ನು ಮಾಡಲಿಕ್ಕೆ ಬಹಳ ಹೇಳಿಸುವಂತಹ ಒಂದು ಉತ್ತಮವಾದಂಥ ಒಂದು ದಿವಸ. ನೋಡೋಣ ಏನೇನಾಗ್ತದೆ. ಹಾಗೆ ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು ಅಂತಂದರೆ ರಥಸಪ್ತಮಿ ಬಹಳ ಉತ್ತಮವಾದಂಥದ್ದು 25ನೇ ತಾರೀಕಿಗಿದೆ. ಹಾಗಾಗಿ 25ನೇ ತಾರೀಕಿಗೆ ಪೂಜೆ ಪುನಸ್ಕಾರಗಳನ್ನು ಏನಾದರೂ ಮಾಡಿಕೊಳ್ಳಿ. ರಥಸಪ್ತಮಿ ಬಹಳ ಉತ್ತಮವಾದಂಥದ್ದು, ಸೂರ್ಯನನ್ನು ವಿಶೇಷವಾಗಿ ಪ್ರತಿನಿಧಿಸುವಂಥದ್ದು, ಮತ್ತು ಮಾಘ ಮಾಸದ ಮುಹೂರ್ತ ಹೀಗೆಲ್ಲ ಹೇಳ್ತಾರೆ. ಹಾಗಾಗಿ ರಥಸಪ್ತಮಿ ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು, ದೇವತಾ ಆರಾಧನೆಗಳನ್ನು ಏನಾದರೂ ಮಾಡಿಕೊಳ್ಳಿ, ಅದರಿಂದ ಬಹಳ ಶುಭವಾಗುತ್ತೆ. ನೋಡೋಣ ಓವರಾಲ್ ಆಗಿ ಏನು ನಿಮಗೆ ಲಾಭ ನಷ್ಟ ಎಂಬುದನ್ನೆಲ್ಲ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಪ್ರಧಾನವಾಗಿ ನಾವು ಗಮನಿಸುವಂತಹದ್ದು ನೋಡಿ, ರಾಶಿಯಲ್ಲಿ ಗುರು ಆರಂಭದ ದಿವಸದಿಂದಲೇ ಇದ್ದಾನೆ. ಹಾಗಾಗಿ ನಿಮ್ಮೆಲ್ಲೋ ಒಂದು ಕಡೆಗೆ ಜಜವೂ ಕೂಡ ಸಿಗ್ತಾ ಇದೆ. ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಒಂದು ಹಂತವಾಗಿ ಬೆಳವಣಿಗೆಯೂ ಕೂಡ ನಿಮಗೆ ಬರ್ತಾ ಇದೆ. ಹಾಗಾಗಿ ಒಂದು ತಕ್ಕ ಮಟ್ಟಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುವಂಥದ್ದು, ಜನರಿಂದ ಸಹಾಯ ಸಹಕಾರ ಸಿಗುವಂಥದ್ದು, ಮತ್ತು ಕಳ್ಕೊಂಡಂಥ ಉದ್ಯೋಗ ಪುನಃ ಸಿಗುವಂತಹ ಚಾನ್ಸಸ್ ಆಗುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗೆ ಇದೆ. ನಿಮಗೆ ಉದ್ಯೋಗದಲ್ಲೇನೋ ಚಿಂತೆ ಕಿರಿಕಿರಿ ಏನೂ ಕೂಡ ಬೇಡ. ಯಾಕಂದರೆ ಸದ್ಯಕ್ಕೆ ನಿಮಗೆ ಅಷ್ಟಮ ಶನಿಯೂ ಇಲ್ಲ, ಮತ್ತು 7.5 ಶನಿಯೂ ಇಲ್ಲ, ಮತ್ತು ಎಲ್ಲ ಥರದಲ್ಲೂ ಕೂಡ ನಿಮ್ಗೆ ಒಂದು ಹಂತಕ್ಕೆ ಸಪೋರ್ಟು ಸಿಗ್ತಾ ಇದೆ. ಒಂದು ಹಂತಕ್ಕೆ ನಿಮ್ಮ ಹೋರಾಟಕ್ಕೆ ತಕ್ಕದಾದಂಥ ಉತ್ತಮವಾದಂತಹ ಒಂದು ಸಫಲವಾದಂತಹದ್ದು ಕೂಡ ಆಗ್ತಾ ಇದೆ. ಹಾಗಾಗಿ ಪ್ರಯತ್ನಗಳನ್ನು ಅನುಕೂಲಕರವಾಗಿ ಮಾಡಿ. ತೃತೀಯ ರಾಶಿಯ ಕೇತು, ಹಾಗಾಗಿ ನಿಮಗೆ ಸ್ವಲ್ಪ ಹಿರಿಯರ ಆಶೀರ್ವಾದ, ತಂದೆ ತಾಯಿಯವರ ಆಶೀರ್ವಾದವೂ ಕೂಡ ಇದೆ. ಭಾಗ್ಯದ ರಾಹು, ವಿದೇಶದಿಂದ ಕೆಲಸ ಬರುವಂಥದ್ದು, ಕೆಲಸ ಏನಾದರೂ ಕಳೆದು ಹೋಗಿದ್ದರೆ ಆ ಕೆಲಸ ಸಿಗುವಂಥದ್ದು, ಮತ್ತು ಕೆಲವೊಂದಷ್ಟು ವಸ್ತುಗಳು ಮತ್ತು ವ್ಯಕ್ತಿಗಳು ಏನಾದರೂ ಕಳೆದು ಹೋಗಿದ್ದರೆ ಪುನಃ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ.
ಎಷ್ಟೋ ಸಲ ನಮಗೆ ಬೇಕಾದಂಥ ವ್ಯಕ್ತಿಗಳು ಸಣ್ಣ ಪುಟ್ಟ ವಿಷಯಕ್ಕೆ ಸಣ್ಣ ಪುಟ್ಟದಕ್ಕೆ ಕಿರಿಕಿರಿ ಮಾಡಿ ನಮಗೆ ಅವರಿಗೆ ಬಹಳಷ್ಟು ದೂರವಾಗುವಂಥ ವಿಷಯಗಳು ಕೂಡ ನಡೀತಾ ಇರುತ್ತದೆ. ಆದರೆ ಕೆಲವೊಂದು ವ್ಯಕ್ತಿಗಳಿರಬಹುದು, ಹಣಕಾಸು ಇರಬಹುದು, ಹೀಗೆಲ್ಲ ಕಳೆದು ಹೋದಂತಹ ಪುನಃ ಒಂದಷ್ಟು ನಿಮಗೆ ವಾಪಸ್ ಬರುವಂಥದ್ದು, ಮತ್ತು ಹಿಂದೆ ಹೂಡಿಕೆ ಮಾಡಿದಂಥ ಹಣಕಾಸು ಕೂಡ ಹೆಚ್ಚಿನದಾಗಿ ನಿಮಗೆ ಬರುವಂಥದ್ದು, ಬಹಳಷ್ಟು ಹಿರಿಯರ ಆಶೀರ್ವಾದ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಹಿರಿಯರ ಆಶೀರ್ವಾದ ಯಾವಾಗೂ ಕೂಡ ಸಿಗುವುದಿಲ್ಲ ನಮಗೆ. ಆದರೆ ಇಂತಹ ಒಂದು ಸಮಯದಲ್ಲಿ ಹಿರಿಯರ ಆಶೀರ್ವಾದ, ಹಿರಿಯರ ಅನುಕೂಲಗಳು ಕೂಡ ಸಿಗುವಂತಹ ಚಾನ್ಸಸ್ ಇದೆ. ಇನ್ನು ಭಾಗ್ಯದ ರಾಹು ನಿಮಗೆ ಒಂದು ಹಂತಕ್ಕೆ ಏನೋ ನೂತನವಾದಂಥ ಮನಸ್ಸಿನಲ್ಲಿ ಸಂಕಲ್ಪಗಳು ಅಥವಾ ಏನೇನೋ ಕೆಲಸ ಮಾಡಬೇಕು ಅನ್ನುವಂಥ ಯೋಚನೆಗಳು, ವಿವಾಹಾದಿ ಮಂಗಲ ಕಾರ್ಯಗಳ ತಯಾರಿ ನಡೆಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಭಾಳಷ್ಟು ಜನರು ನೋಡ್ತಾ ಇರ್ತೇವೆ ನಾವು, ಮದುವೆ ಆಗಿಲ್ಲ ಅಂತೇಳಿ ಒದ್ದಾಡ್ತಾ ಇರ್ತೀರಿ. ಆದರೆ ಯಾವುದೋ ಒಂದು ಥರದಲ್ಲಿ ವಿವಾಹಕ್ಕೆ ಅನುಕೂಲ, ವಿವಾಹಕ್ಕೆ ಸಂಬಂಧಗಳು ಕೂಡ ಬರುವ ಹಾಗೆ ಇದೆ. ಆದರೆ ನೀವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಏನು ಪ್ರಯತ್ನ ಮಾಡ್ತೀರೋ ಆದಷ್ಟು 15ನೇ ತಾರೀಕು 14ನೇ ತಾರೀಕು ಪೂರ್ವದಲ್ಲೇ ಮಾಡ್ಕೊಳ್ಳಿ. ಇಲ್ಲ ಅಂತಾದರೆ ನೋಡಿ, ನಿಮಗೆ ಅಷ್ಟಮಕ್ಕೆ ಹೋಗಿಬಿಡ್ತಾರೆ, ರವಿ ಬುಧ ಎಲ್ಲ ಹೋಗಿಬಿಡ್ತಾರೆ, ರಾಶ್ಯಾಧಿಪತಿ ಬುಧನೂ ಕೂಡ ಅಷ್ಟಮಕ್ಕೆ ಹೋಗ್ತಾನೆ. ಹಾಗಾಗಿ ಒಂದು 15 ದಿವಸಗಳ ಕಾಲ ನಿಮಗೊಂಥರ ಮಂಕಾದಾಗ ಆಗೋದು, ಅಥವಾ ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ ಅಷ್ಟೊಂದು ಬಲ ಇಲ್ಲ, ಅಥವಾ ಯಾವುದೂ ಸಪೋರ್ಟ್ ಸಿಗದೇ ಇರುವಂಥದ್ದು ಹೀಗೆಲ್ಲ ಆಗ್ತದೆ. ಹಾಗಾಗಿ ಒಂದು 7-8 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ಸಂಕ್ರಾಂತಿ ಮುಗಿದಾಗೂ ಕೂಡ ಒಂದಂಥ ಕೆಲವು ಕೂಡ ಸಹಿ ಎಲ್ಲ ಮಾಡುವಾಗ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡಿ. ಯಾಕಂದರೆ ಕುಜನ ಜೊತೆಗೆ ಬುಧ ಇದ್ದಾನೆ. ಹಾಗಾಗಿ ಏನಾದರೂ ತಪ್ಪುವಂತಹ ಪರಿಸ್ಥಿತಿ ಆಗುತ್ತೆ. ಯಾವುದೋ ಒಂದು ವಿಷಯಕ್ಕೆ ಗಾಬರಿಯಾಗಿ ಸಹಿ ಹಾಕ್ಕೊಡ್ತೀರಿ, ಇಲ್ಲಪ್ಪ ಇವ್ರು ಒಳ್ಳೇದು ಮಾಡ್ತಾರೆ ಅಂದ್ಕೊಳ್ತೀರಿ. ಆ ವ್ಯಕ್ತಿಗಳು ಕೂಡ ಒಳ್ಳೇದು ಮಾಡ್ತಾ ಇರ್ತಾರೆ, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ನಿಮಗೆ ಕಿರಿಕಿರಿ ಚಿಂತೆ ಬರುವಂಥದ್ದು. ಹಾಗಾಗಿ ಸಹಿ ಮಾಡುವಾಗ 15ನೇ ತಾರೀಕು ಅನಂತರದಲ್ಲಿ ಬಹಳ ಜಾಗೃತೆ ವಹಿಸ್ಕೊಳ್ಬೇಕು. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯ, ಏನಾದರೂ ಜೀರ್ಣಕ್ರಿಯೆ ತೊಂದರೆ ಇರಬಹುದು, ಅಥವಾ ಕಣ್ಣಿನಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು. ಮತ್ತು ಇದ್ದಕ್ಕಿದ್ದ ಹಾಗೆ ಎಲ್ಲ ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗೋದಿಲ್ಲ ನನಗೆ ಅಂಥೇಳಿ ಬಹಳಷ್ಟು ಬಿಸಿಲಾದರೂ ತೊಂದರೆ, ಬಹಳಷ್ಟು ಕೋಲ್ಡ್ ಆದರೂ ತೊಂದರೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಆರೋಗ್ಯದಲ್ಲಿ 15ನೇ ತಾರೀಕು ನಂತರ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಮೂರನೇದಾಗಿ ಅತಿಯಾದಂಥ ನೀವು ಖರ್ಚು ಮಾಡುವಂಥ ವ್ಯಕ್ತಿಗಳಲ್ಲ, ಆದರೂ ಕೂಡ ಯಾವ್ಯಾವುದೋ ವಿಷಯಕ್ಕೆ, ಬೇಡದೇ ಇದ್ದ ವಿಷಯಕ್ಕೆ ಹಾಗೆ ಹೀಗೆ ಖರ್ಚಾಗಿ ಹೋಗುವಂಥದ್ದು. ಹಣಕಾಸು ಇಷ್ಟೇ ಬೇಡ, ಖರ್ಚು ಮಾಡೋದು ಬೇಡ ಅಂತಂದರೂ ಗಾಡಿ ಸರ್ವಿಸಿಗೆ ಆಗುತ್ತೆ, ಗಾಡಿ ಪಂಚರ್ ಆಗುತ್ತೆ, ಏನೇನೋ ಬೇಡದೇ ಇದ್ದದ್ದಕ್ಕೆಲ್ಲ ಖರ್ಚಾಗ್ತಾ ಹೋಗ್ತದೆ. ಹಾಗಾಗಿ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಚೆನ್ನಾಗಿ ಹಿಡಿತವನ್ನು ಇಟ್ಕೊಳ್ಳಿ. ಹಾಗಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆದಷ್ಟು ನೀವೊಂದು ಪುಷ್ಯ ಮಾಸ ಆದರೂ ಧನುರ್ಮಾಸ ಆದರೂ ಪರವಾಗಿಲ್ಲ, ಕೆಲವೊಂದಷ್ಟು ವಿಷಯಗಳನ್ನು ಸ್ವಲ್ಪ ಮುಂಚಿತವಾಗಿ ಪ್ಲ್ಯಾನ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿಕೊಳ್ಬೇಕು. ಯಾಕಂದರೆ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಕಷ್ಟ ಬರುವಂತಹದ್ದು, ಸ್ವಲ್ಪ ಚಿಂತೆ ಬರುವಂತಹ ಚಾನ್ಸಸ್ ಇರ್ತದೆ. ಹಾಗಾಗಿ ಒಂದು 15 ದಿವಸಗಳ ಕಾಲ ನಾನು ಹೇಳಿರುವಂಥ ವಿಷಯದಲ್ಲೆಲ್ಲ ಸ್ವಲ್ಪ ಒಂಚೂರು ಜಾಗ್ರತೆ ವಹಿಸ್ಕೊಳ್ಳಿ. ನಂತರ ಮತ್ತೆ ತೊಂದರೆ ತಾಪತ್ರಗಳು ಬರಬಹುದು. ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಶುಕ್ರನಿಂದ ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ಶುಕ್ರ ಕಲೆ ಮೊದಲಾದದ್ದನ್ನೆಲ್ಲ ಕೊಡ್ತಾನೆ. ಆದರೆ ಒಂದು ಹಂತಕ್ಕೆ ಕೊನೆಯ ಹಂತಕ್ಕೆ ಹೋಗಿ ನಿಂತುಕೊಳ್ಳುವಂಥ ಪ್ರಯತ್ನ ಆಗುತ್ತೆ. ಎಲ್ಲ ಸಿಗ್ತಾ ಇರ್ತದೆ, ನನಗೆಲ್ಲ ಸಿಕ್ಕಿತ್ತು, ಎಲ್ಲ ಸಮಾಧಾನ ಆಯಿತು ಅಂತ ಅಂದ್ಕೊಳ್ತಾ ಇರ್ತೀರಿ. ಅಷ್ಟೊತ್ತಿಗೆ ಯಾವುದೋ ಒಂದು ವಿಷಯ, ಯಾವುದೋ ಒಂದು ಕಿರಿಕಿರಿಯಾಗಿ ಕೊನೆಗೆ ಅದು ತಡೆದು ಹೋಗುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ ಶುಕ್ರನಿಂದ. ಹಾಗಾಗಿ ನೋಡಿ, 12ನೇ ತಾರೀಕಿನವರೆಗೂ ಶುಕ್ರ ಇರ್ತಾನೆ. ಶುಕ್ರ ನಂತರ ಸ್ವಲ್ಪ ಅಷ್ಟಮಕ್ಕೆ ಹೋಗಿಬಿಡ್ತಾನೆ. ಒಂಚೂರು ಕಲೆ, ಸಾಹಿತ್ಯ, ಸಂಗೀತ ಅಥವಾ ಏನಾದರೂ ಸ್ವಲ್ಪ ಮಾಧ್ಯಮ ಕ್ಷೇತ್ರದಲ್ಲಿದ್ದವರೆಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಇನ್ನು ಯಾರ್ಯಾರಿಗಪ್ಪ ಬಹಳ ಚೆನ್ನಾಗಿದೆ ಅಂತಂದರೆ, ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ಒಳ್ಳೆಯದಿದೆ. ವಿದೇಶಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಇದೆ. ಆನ್ಲೈನ್ ಕೆಲಸ ಮಾಡ್ತಾ ಇದ್ದಂಥವ್ರು ಇರಬಹುದು, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಅಲ್ಪ ಸ್ವಲ್ಪ ಹೊರದೇಶಕ್ಕೆ ಹೋಗಬೇಕು ಅನ್ನುವಂಥ ಕನಸೊತ್ತಂತಹ ವ್ಯಕ್ತಿಗಳಿರಬಹುದು. ಅಂಥವರಿಗೆಲ್ಲ ಸ್ವಲ್ಪ ಅನುಕೂಲಗಳಾಗ್ತದೆ. ಎಷ್ಟೋ ಸಲ ಈ ಸಮಯಕ್ಕೆ ನಿಮಗೆ ರಾಹುವೇ ಪ್ರಬಲವಾಗಿ ಅನುಕೂಲವನ್ನು ಮಾಡಬೇಕು. ಮತ್ತು ಹೋಟೆಲ್ ಉದ್ಯಮ ನಡೆಸ್ತಾ ಇರುವಂಥ ವ್ಯಕ್ತಿಗಳು, ಎಷ್ಟೋ ಜನ ಇವತ್ತಿನ ಕಾಲದಲ್ಲಿ ಹೋಟೆಲು, ಪಾರ್ಸಲ್ ಕೊಡುವಂಥದ್ದು, ಅಡುಗೆ ಕಾಂಟ್ರಾಕ್ಟ್ ಮಾಡುವಂತಹ ಇಂತಹ ಯಾರ್ಯಾರು ವ್ಯಕ್ತಿಗಳಿರ್ತೀರೋ ಅವರಿಗೆ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. ಯಾಕಂದರೆ ಗುರು ರಾಶಿಯಲ್ಲಿದ್ದಾಗ ಹೋಟೆಲಿಗೆ ಬಹಳ ಹೆಚ್ಚಿನದಾದಂಥದ್ದಾಗುತ್ತೆ. ಮತ್ತು ಔಷಧಿ ಉಪಚಾರ ಮಾಡುವಂಥ ವ್ಯಕ್ತಿಗಳು, ಡಾಕ್ಟರ್ ಇರಬಹುದು, ಅಥವಾ ಕ್ಲಿನಿಕ್ ನಡೆಸ್ತಾ ಇರುವಂಥವ್ರು ಇರಬಹುದು, ಅಥವಾ ಒಂದು ಸ್ವಲ್ಪ ಆಯುರ್ವೇದಿಕ್ ಔಷಧಿ ಕೊಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಹೆಚ್ಚಿನದಾದಂತಹ ಮನಸ್ಸಿಗೂ ಸಮಾಧಾನ ಆಗುತ್ತೆ, ಅನುಕೂಲಕರವಾದಂಥ ವಾತಾವರಣಗಳಾಗುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಅನಂತರದಲ್ಲಿ ಸ್ವಲ್ಪ ಪ್ರಯಾಣ ಯೋಗ ಇದೆ ಈ ತಿಂಗಳಲ್ಲಿ. ಎಲ್ಲೆಲ್ಲಿ ಓಡಾಡ್ತಿರೋ ಸುತ್ತಿರೋ ಗೊತ್ತಿಲ್ಲ, ಆದಷ್ಟು ಒಳ್ಳೆಯ ರೀತಿಯಾಗಿ ಬಹಳ ಜಾಗ್ರತೆಯಿಂದ ಪ್ರಯಾಣ ಮಾಡುವಂಥದ್ದು ಬಹಳ ಒಳ್ಳೆಯದು. ಯಾಕಂದರೆ ಅಷ್ಟಮದಲ್ಲಿ ರವಿ ಇರ್ತಾನೆ, ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಕೊನೆಗೆ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಕಿರಿಕಿರಿ, ಯಾವುದೋ ಒಂದು ಚಿಂತೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಎಷ್ಟೇ ಆದರೂ ಪ್ರಯಾಣದ ವಿಷಯದಲ್ಲಿ ಈ ತಿಂಗಳಲ್ಲಿ ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲ ಎಲ್ಲ ಕಡೆಗೂ ಕೂಡ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ.
ಮತ್ತು ನೀರಿನ ವ್ಯವಹಾರ ಮಾಡೋರು ಅಥವಾ ಪೆಟ್ರೋಲ್ ಬಂಕ್ ನಡೆಸಬೇಕು ಹೇಳುವಂಥ ವ್ಯಕ್ತಿಗಳು ಕೂಡ ಹೆಚ್ಚಿನದಾದಂಥ ಅವಕಾಶಗಳು. ಮತ್ತು ಬುಧಾದಿತ್ಯ ಯೋಗ ಅಷ್ಟಮದಲ್ಲಾಗ್ತದೆ. ಹಾಗಾಗಿ ಏನಾದರೂ ರಾಜಕೀಯ ವ್ಯಕ್ತಿಗಳು ಅಥವಾ ಗೌರ್ಮೆಂಟಿನಲ್ಲಿ ಸವಲತ್ತು ತೆಗೆದುಕೊಳ್ಬೇಕು ಹೇಳುವಂಥ ವ್ಯಕ್ತಿಗಳು ಅಥವಾ ಲೋನಿಗೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ದಿದ್ರೆ ನಿಮಗೆಲ್ಲ ಎಲ್ಲೋ ಒಂದು ಕಡೆಗೆ ಖುಷಿ, ಸಂತೋಷ, ನೆಮ್ಮದಿಯೂ ಕೂಡ ಸಿಗುವಂಥ ಚಾನ್ಸಸ್ ಆಗುತ್ತೆ. ಎಷ್ಟೋ ಸಲ ನಮ್ಮ ಕೈ ಖಾಲಿ ಆಗ್ತದೆ, ಬರೀ ಗೌರ್ಮೆಂಟಿಗೆ ವಾಪಸ್ಸಿಗೆ ತಿರುವಂಥದ್ದೇ ಆಗುತ್ತೆ ಬಿಟ್ಟರೆ ಏನೂ ಕೆಲಸ ಆಗೋದಿಲ್ಲ. ಆದರೆ ಈ ಸಮಯದಲ್ಲಿ ಬುಧ ಮತ್ತು ರವಿ ಜೊತೆಗೆ ಸೇರಿಕೊಂಡಿರೋದ್ರಿಂದ ಗೌರ್ಮೆಂಟಿನ ಕೆಲಸ ಮಾಡ್ತಾ ಇದ್ದಂಥವ್ರಿಗೆ ಒಂದು ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಆಗುತ್ತೆ. ಮತ್ತು ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಸ್ವಲ್ಪ ಬಲ ಬರಬಹುದು. ಯಾಕಂದರೆ ಈ ಸಂಕ್ರಾಂತಿ ಮುಗಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ರವಿ ಬುಧನ ಯೋಗಗಳಾದ್ದರಿಂದ ಎಲ್ಲೋ ಒಂದು ಕಡೆಗೆ ಧೈರ್ಯ, ಸಾಮರ್ಥ್ಯ ಅಥವಾ ನೀವು ಹೇಳಿರುವಂಥ ನಡೆಯುವಂಥದ್ದು ಅಥವಾ ನಿಮಗೊಂದು ಯಾವುದಾದ್ರು ಅಧಿಕಾರದ ಯೋಚನೆ, ಪ್ಲ್ಯಾನ್ ಇದ್ದರೆ ಅಧಿಕಾರವೂ ಕೂಡ ಸಿಗುವಂಥ ಚಾನ್ಸಸ್ಸು ಕೂಡ ಆಗುತ್ತೆ. ಹಾಗೆ ಓವರಾಲಾಗಿ ನೋಡಲಿಕ್ಕೆ ಹೋದರೆ ಒಂದು ಹಂತಕ್ಕೆ ಹೆಚ್ಚಿನದಾದಂಥ ಅವಕಾಶಗಳಿದೆ. ಆದರೆ 15ನೇ ತಾರೀಕಿನ ಒಳಗಡೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮುಗಿಸ್ಕೊಳ್ಳಿ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ ನೋಡಿ, ವಿಶೇಷವಾಗಿ ಮೃಗಶಿರ ನಕ್ಷತ್ರ 3, 4ನೇ ಪಾದ ನೀವು ಸಾಧ್ಯವಾದ ಮಟ್ಟಿಗೆ ವಿಶೇಷವಾಗಿ ಸಂಕ್ರಾಂತಿ ಇದೆ ಅಂತ ಸಂಕ್ರಾಂತಿ ಸಮಯದಲ್ಲಿ ಅಥವಾ ಉತ್ತರಾಯಣ ಪುಣ್ಯಕಾಲ 15ನೇ ತಾರೀಕಿಗೆ ಹಾಕಿದ್ದಾರೆ. 15ನೇ ತಾರೀಕಿಗೆ ಸಂಕ್ರಾಂತಿಯ ಒಂದು ಸಮಯದಲ್ಲಿ ಎಲ್ಲರೂ ಒಂದು ಸ್ನಾನಾದಿಗಳನ್ನು ಮಾಡಿ ನಿಮ್ಮ ಕೈಲಾದ ಮಟ್ಟಿಗೆ ಅನ್ನದಾನ ಮಾಡುವಂಥ ಒಂದು ಜಾಗಕ್ಕೆ ಸೇವೆ, ಸಹಾಯ, ಸಹಕಾರಗಳನ್ನು ಮಾಡಿ, ಅದರಿಂದ ಬಹಳ ಒಳ್ಳೆಯದಾಗ್ತದೆ. ಇನ್ನು ಆರ್ದ್ರಾ ನಕ್ಷತ್ರದ ಗುರು ಚರಿತ್ರೆ ಪಾರಾಯಣೆ ಮಾಡಿ, ಗುರು ನಾಮಸ್ಮರಣೆ ಮಾಡಿ, ಹಾಗೆ ಎಷ್ಟಾಗುತ್ತೋ ಅಷ್ಟು ಗುರುಗಳನ್ನು ನಾಮಸ್ಮರಣೆ ಮಾಡಿ, ಗುರುಗಳ ಅನುಗ್ರಹದಿಂದ ಬಹಳ ಒಳ್ಳೆಯದಾಗುತ್ತೆ. ಹಾಗೆ ಪುನರ್ವಸು ನಕ್ಷತ್ರ 1, 2, 3ನೇ ಪಾದ ನೀವು ಅಷ್ಟೇ ಗುರು ಚರಿತ್ರೆ ಪಾರಾಯಣೆ ಅಥವಾ ಔದುಂಬರ ವೃಕ್ಷ ಪ್ರದಕ್ಷಿಣೆ, ಗುರು ನಾಮಸ್ಮರಣೆಯನ್ನೇ ಮಾಡಿ. ಯಾಕಂದರೆ ರಾಶಿಯಲ್ಲಿರುವಂತಹ ಗುರುವೇ ನಿಮಗೆ ಬಹಳ ಹೆಚ್ಚಿನದಾದಂಥ ಫಲಗಳನ್ನು ಅನುಗ್ರಹಿಸಬೇಕು. ಯಾಕಂದರೆ ಗುರುವಿಂದ ಹೆಚ್ಚಿನದಾದಂತಹ ದೇವತಾ ಶಕ್ತಿಗಳೇ ಇಲ್ಲ. ಹಾಗಾಗಿ ಅಂತಹ ಆ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ ಹೇಳುವಂಥದ್ದು ಈ ಸಮಯದಲ್ಲಿ ನಿಮಗೆ ಹೆಚ್ಚಿನದಾದಂತಹ ಶಕ್ತಿ, ಸಾಮರ್ಥ್ಯ ಎಲ್ಲವನ್ನು ಕೂಡ ಅನುಗ್ರಹಿಸ್ತತೆ. ಹಾಗಾಗಿ ಅಂತಹ ಗುರುವಿನ ಅನುಗ್ರಹವಾಗಲಿ, ಮಂಗಲವಾಗಲಿ. ಒಟ್ಟಿನಲ್ಲಿ ಆದಷ್ಟು ಸ್ವಲ್ಪ ಪ್ಲ್ಯಾನ್ ಮಾಡಿ, ಸ್ವಲ್ಪ ನಿಧಾನವಾಗಿ ತಾಳಿದವನು ಬಾಳಿಯಾನು ಹೇಳುವಂಥದ್ದನ್ನು ಪ್ರಯತ್ನ ಮಾಡಿಕೊಡಿ. ದೈವಾನುಗ್ರಹದಿಂದ ಒಳ್ಳೆಯದಾಗಲಿ. ಮತ್ತೆ ಎಲ್ಲರಿಗೂ ಕೂಡ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.